स श्रेयसामपि विभुर्भगवान् यतोऽस्य भावस्वभावविहितस्य सतः प्रसिद्धः देहे स्वधातुनिगमे तु विशीर्यमाणे व्योमेव तत्र पुरुषो न विशीर्य तेजः। भागवतस्य द्वितीये स्कन्धे सप्तमे अध्याये 49 श्लोकः, ಎರಡನೇ ಸ್ಕಂದದ 7ನೇ ಅಧ್ಯಾಯದ 49ನೇ ಶ್ಲೋಕः अद्य व्याख्यास्यते। अत्रापि भगवतः भागवतस्य च भक्तस्य सम्बन्धः विवृतः श्रूयते। अपि च तयोः नाशरहितत्वमपि अत्र आकाशदृष्टान्तेन प्रतिपाद्यते। भक्त्या विशिष्टेन साधकेन यतोऽयं भगवान् साक्षात्क्रियते तदा सर्वाणि अपि श्रेयांसि वितनोत्ययं भगवान्। पंचभिः धातुभिः निर्मिते अस्मिन् देहे पंचत्वमेव गच्छत्यपि तत्र वर्तमानौ इमौ पुरुषौ ईश्वरजीवाख्यौ नैव विशीर्येते। यथा तत्र पांचभौतिके देहे वर्तमानं व्योम नैव नाशं प्राप्नोति, तथेति अत्र दृष्टान्तपूर्वकं जीवपरमात्मनोः अविनाशित्वं समर्थ्यते। ಸಾಧಕನೊಬ್ಬ ಹುಟ್ಟುವಾಗಲೇ ಸ್ವಾಭಾವಿಕವಾದಂತಹ ಭಕ್ತಿಯನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡೇ ಹುಟ್ಟಿರ್ತಾನೆ. ಅಂಥ ಭಗವಂತನಿಗೆ, ಅಂಥ ಜೀವನಿಗೆ ಈ ಭಗವಂತನ ಸಾಕ್ಷಾತ್ಕಾರ ಆದಾಗ ಅವನು ಏನು ಕೊಡ್ತಾನೆ ಅಂದರೆ ಕೇವಲ ಮೋಕ್ಷವನ್ನಲ್ಲ, ಅವನು ಬಯಸುವಂಥ ಎಲ್ಲ ಶ್ರೇಯಸ್ಸುಗಳನ್ನು, ಐಹಿಕ ಶ್ರೇಯಸ್ಸುಗಳನ್ನು ಕೂಡ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಕಾರಣ ಅನೇಕ ಪ್ರಾರಬ್ಧ ಕರ್ಮಗಳ ಹಿನ್ನೆಲೆಯಿಂದಾಗಿ ಅವನಿಗೆ ಅನೇಕ ಜನ್ಮಗಳಿವೆ. ಆದ್ದರಿಂದ ಭಗವಂತನನ್ನ ಕಂಡಾದ ಮೇಲೂ ಕೂಡ, ಕಾಣುವ ಪ್ರಸಂಗ ಸಮೀಪಕ್ಕೆ ಬಂದಾಗಲೂ ಕೂಡ ಅನೇಕ ಜನ್ಮಗಳನ್ನು ಸಾಧಕ ಎತ್ತಿ ಆ ಮೂಲಕ ಅವನು ತನ್ನ ಪ್ರಾರಬ್ಧ ಕರ್ಮದ ಪರಿಣಾಮ ರೂಪವಾಗಿ ಅನೇಕ ಸುಖ ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಹೀಗೆ ಭಗವಂತ ಕೇವಲ ಮೋಕ್ಷವೆಂಬ ಪಾರತ್ರಿಕ ಫಲವನ್ನು ಕೊಡುವುದು ಮಾತ್ರ ಅಲ್ಲ, ಐಹಿಕ ಭೋಗವನ್ನು ಕೊಡ್ತಾನೆ. ಮತ್ತೆ ಇವರಿಬ್ಬರ ವೈಶಿಷ್ಟ್ಯ ಏನು, ಇವರಿಬ್ಬರ ಸಮಾನತೆ ಏನು ಅನ್ನುವುದನ್ನು ನಾವೀಗ ನೋಡಬೇಕು. ಪೃಥ್ವಿ, ಅಪ್ಪು, ತೇಜಸ್ಸು ಮೊದಲಾದ ಭೂತಗಳ ಸಮಾಗಮದಿಂದ ಹುಟ್ಟಿದ ಈ ಶರೀರ, ಅದರೊಳಗಿರುವಂಥ ಈ ಭಗವಂತನೂ ನಾಶ ಹೊಂದೋದಿಲ್ಲ, ಒಳಗಿರುವಂಥ ಜೀವನೂ ನಾಶ ಹೊಂದೋದಿಲ್ಲ. ಆಕಾಶದಂತೆ ಇವರಿಬ್ಬರು ಕೂಡ ನಾಶರಹಿತರು ಅಂತ ಅದರ ತಾತ್ಪರ್ಯ. ಈ ಶ್ಲೋಕಕ್ಕೆ ಯಾರ್ಯಾರು ಏನೇನು ಅರ್ಥ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಆಚಾರ್ಯರ ಭಾಗವತ ತಾತ್ಪರ್ಯವೂ ಕೂಡ ಇದಕ್ಕಿದೆ. ಅದೆಲ್ಲವನ್ನೂ ನಾವೀಗ ಗಮನಿಸೋಣ. ಮೊದಲು ವಿಜಯಧ್ವಜರು ಹೇಳಿದಂತಹ ಅರ್ಥಗಳನ್ನು ನೋಡೋಣ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಶ್ರೇಯಸ್ಸುಗಳೇನಿವೆ ಅದೆಲ್ಲಕ್ಕೂ ಈ ಭಗವಂತನೇ ನಿಯಂತ್ರಕ ಮತ್ತು ಫಲದಾತ ಕೂಡ ಆಗಿದ್ದಾನೆ. ಯಾವಾಗ ಯಾರಿಗೆ ಏನು ಫಲವನ್ನು ಕೊಡಬೇಕು ಅನ್ನುವುದನ್ನು ಅವನೇ ನಿರ್ಧರಿಸಿ ಕೊಡ್ತಾನೆ. ಅಥವಾ ಧರ್ಮಾದಿ ಶ್ರೇಯಸ್ಸುಗಳನ್ನು ಮಾತ್ರ ಕೊಡುವುದಲ್ಲ,
ಅಧರ್ಮಾದಿ ಶ್ರೇಯಸ್ಸುಗಳನ್ನು ಅವನು ಕೊಡ್ತಾನೆ. ಅನಾದಿ ಕಾಲದಿಂದ ಆರಂಭಿಸಿ ಆ ಭಗವಂತನ ಅನುಗ್ರಹವನ್ನು ಈ ಸಾಧಕ ಪಡ್ಕೊಂಡೇ ಇದ್ದಾನೆ. ಅವನ ಭಕ್ತಿಯು ಅದರಿಂದ ಪಕ್ವ ಆಗಿದೆ. ಅಂಥ ಒಂದು ಸ್ವಭಾವವನ್ನು ಯಾವತ್ತೂ ತನ್ನ ಅಂತರಂಗದಲ್ಲಿ ಇಟ್ಟುಕೊಂಡೇ ಅವನು ಈ ಜಗತ್ತಿನಲ್ಲಿ ಜನ್ಮ ತಾಳ್ತಾನೆ. ಅಂಥ ಜೀವರಾಶಿಗೆ, ಅಂಥ ಒಬ್ಬ ಸಾಧಕನಿಗೆ ಈ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಅದು ಹೇಗೆ ಅಂದರೆ, ವಿಜಯಧ್ವಜರು ಹೇಳ್ತಾರೆ, ಕರತಲಾಮಲಕವತ್, ಅಂಗೈಯಲ್ಲಿನ ನೆಲ್ಲಿಕಾಯಿಯಂತೆ ಪ್ರತ್ಯಕ್ಷನಾಗ್ತಾನೆ. ಹೀಗೆ ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೂ, ಹಾಗಾದ್ಮೇಲೆ ಆದರೂ ಕೂಡ ಈ ಪೃಥ್ವಿ ಮೊದಲಾದ ಮಹಾಭೂತಗಳ ಸಂಪರ್ಕದಿಂದ ದೇಹ ಹುಟ್ಟಿದೆ, ಅವುಗಳ ಸಮಾಗಮದಿಂದ ಈ ದೇಹ ಹುಟ್ಟಿದೆ. ಅಷ್ಟು ಹುಟ್ಟಿದರೂ ಕೂಡ ಅದರಲ್ಲಿರುವಂಥ ಆ ದೇಹದೊಳಗೆ ಬಂದಿಯಾಗಿದ್ದಂಥ ಈ ಜೀವ ಸ್ವಕರ್ಮಾನುಸಾರೇಣ ಪುರಾಣಿ ಸರನ್ ಸ್ವತಃ ಅಜಃ ಜನನ ವಿದುರೋಪಿ, ತನ್ನ ಕರ್ಮಗಳಿಗನುಸಾರವಾಗಿ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಸಂಚಾರ ಮಾಡ್ತಾನೆ ಇರ್ತಾನೆ. ಆ ದೇಹದ ಒಳಗಿದ್ದಂಥ ಅವ್ಯಾಕೃತ ಆಕಾಶಕ್ಕೆ ಹೇಗೆ ನಾಶ ಇರೋದಿಲ್ಲ, ಪಂಚಮಹಾಭೂತಗಳಲ್ಲಿ ಸೇರಿದ ಆಕಾಶ ನಷ್ಟ ಆಗ್ತದೆ. ಆದರೆ ಅವ್ಯಾಕೃತ ಆಕಾಶಕ್ಕೆ, ಅದರೊಳಗಿರುವಂಥ ಅವ್ಯಾಕೃತ ಆಕಾಶಕ್ಕೆ ಯಾವುದೇ ನಾಶ ಇಲ್ಲ. ಹಾಗೆ ಈ ಜೀವನಿಗೂ ಕೂಡ ನಾಶ ಇಲ್ಲ ಅಂತ ಅದರ ಅಭಿಪ್ರಾಯ. ಯಾದವಾರ್ಯರು ಹೇಳ್ತಾರೆ, ಜ್ಞಾನಿಗಳ ಸಾಕ್ಷಾತ್ಕಾರಕ್ಕೆ ಒಲಿದಂಥ ಭಗವಂತ ಆ ಜ್ಞಾನಿ ಕಾಮ್ಯಾನಾಮಪಿ ವಿಭುಹು ದಾತ, ಜ್ಞಾನಿಗಳ ಕಾಮ್ಯಫಲವನ್ನು ಅವನು ಕೊಡ್ತಾನೆ. ಯೇಷಾಂ ಸಯೇವ ಭಗವಾನ್ ದಯೇದನಂತಹ ಅಂತ ಈ ಹಿಂದೆ ಒಂದು ಶ್ಲೋಕ ಬಂದಿತ್ತು. ಅದು 42ನೇ ಶ್ಲೋಕ. ಆ ಶ್ಲೋಕದಲ್ಲಿ ವರ್ಣಿತ ಆದಂಥ ಮೋಕ್ಷ ಫಲವನ್ನು ಮಾತ್ರ ಭಗವಂತ ಕೊಡ್ತಾನೆ ಅಂತ ತಿಳ್ಕೊಳ್ಬಾರ್ದು. ಕಾಮ್ಯ ಫಲಗಳನ್ನು ಅವನು ಕೊಟ್ಟೇ ಕೊಡ್ತಾನೆ. ಭಗವಂತ ಅವನ ಆರಾಧನೆಯಿಂದ ನಮಗೆ ಕೊಡುವುದೇನನ್ನ ಅಂತ ಒಂದು ಪ್ರಶ್ನವನ್ನು ನಾವು ಎದುರಿಸಿದಾಗ, ಇನ್ಯಾವುದೋ ಕಾಲದಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಎಂಬ ಮಾತಿನನುಸಾರವಾಗಿ ಬಹಳ ದೀರ್ಘಕಾಲದ ನಂತರ ಅವನ ಜ್ಞಾನ, ಆಮೇಲೆ ಮೋಕ್ಷ, ಇಷ್ಟನ್ನು ಕೊಡ್ತಾನೆ. ಈ ಸಂಸಾರದಲ್ಲಿ ಯಾವುದೇ ಸುಖವನ್ನು ನಮಗವನು ಕೊಡುವುದೇ ಇಲ್ಲ ಅಂತ ಹೀಗೇನಾದರೂ ಆಲೋಚನೆ ಬಂದರೆ, ಅಂಥ ಒಂದು ನಿರಾಸೆಯೂ ನಮಗೆ ಕವಿದರೆ ಅದಕ್ಕಿದು ಉತ್ತರ. ಯಾಕೆಂದರೆ ಎಷ್ಟೇ ದೊಡ್ಡ ಸಾಧಕನೇ ಆದರೂ ಕೂಡ ಅವನಿಗೆ ಈ ಜನ್ಮದಲ್ಲಿ ಸಿಗಬೇಕಾದಂಥ, ಈ ಭೌತಿಕ ದೇಹದಲ್ಲಿ ಆತ ಬಂದಿಯಾಗಿದ್ದಾಗ ಆತನಿಗೆ ಸಿಗಬೇಕಾದಂಥ ಸುಖ ಭೋಗಗಳು, ಸಂಪತ್ತು ಅದು ಸಿಗದೆ ಹೋದರೆ ಆತನ ಮನಸ್ಸು ಕಳವಳಕ್ಕೊಳಗಾಗ್ತದೆ. ಇದನ್ನ ಮಹಾಭಾರತ, ರಾಮಾಯಣ ಮೊದಲಾದ ಕಡೆ ನಾವು ನೋಡಿದ್ದೇವೆ. ಧರ್ಮರಾಜ ಮತ್ತು ವಿಭೀಷಣ ಮೊದಲಾದವರ ಕಥೆಗಳಲ್ಲಿ ನೋಡಿರ್ತೇವೆ. ಅವರೆಲ್ಲ ದೊಡ್ಡ ಭಗವದ್ಭಕ್ತರೇ. ಆದರೂ ನನಗೆ ರಾಜ್ಯ ಅನ್ನೋದು ಸಿಗ್ತದೋ ಇಲ್ಲೋ, ನಾನು ಹೀಗೆ ಕೊನೆಯವರೆಗೂ ತುಂಬ ಅನಾಥವಾದ, ದಿಕ್ಕು ದೆಸೆ ಇಲ್ಲದ ಜೀವನವನ್ನೇನಾದರೂ ಕಳೀಬೇಕಾಗ್ತದೋ ಹೇಗೆ ಅಂತ ಅವರಿಗೊಂದು ಆತಂಕ ಕಾಡ್ತಿತ್ತು. ಯುಧಿಷ್ಠಿರನಿಗೆ ದುರ್ಯೋಧನಾದಿಗಳು ಉಪಟಳ ಕೊಟ್ಟಾಗ ಹಾಗೆ ಅನಿಸ್ತಿತ್ತು. ವಿಭೀಷಣನಿಗೂ ಕೂಡ ಈ ರಾವಣನ ಅಂತ್ಯ ಆಗಿ ತನಗೊಂದು ಸ್ಥಿರವಾದ ನೆಲೆ ದೊರೆತೀತೋ ಇಲ್ವೋ, ರಾಜ್ಯ ತನ್ನ ಕೈಗೆ ಸಿಕ್ಕೀತೋ ಇಲ್ಲೋ ಅನ್ನುವಂಥ ಆತಂಕದ ಸ್ಥಿತಿ ಆವಾಗವಾಗ ಅವನ ಜೀವಮಾನದಲ್ಲಿ ಬರ್ತಿತ್ತು. ಕಾಮ್ಯಕರ್ಮಗಳನ್ನು ಮನುಷ್ಯ, ಕಾಮ್ಯ ಫಲಗಳನ್ನು ಕೂಡ ಮನುಷ್ಯ ಬಯಸ್ತಾನೆ. ಯಾವ ಕಾಮ್ಯ ಫಲವೂ ಇಲ್ಲದೆ ಅವನಿಗೆ ಬದುಕಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಜೀವನದಲ್ಲಿ ಗಂಡು ಹೆಣ್ಣುಗಳಿಗೆ ಒಂದು ಸ್ಥಿರವಾದ ಸಂಬಂಧ, ಸ್ಥಿರವಾದ ಆರ್ಥಿಕ ಸ್ಥಿತಿಗಳು, ತಮ್ಮ ತಮ್ಮ ಕುಟುಂಬಸ್ಥರ, ಮಿತ್ರರ, ಎಲ್ಲರ ಒಂದು ಸುರಕ್ಷೆ, ಇದನ್ನೆಲ್ಲ ಅವನು ಬಯಸ್ತಾನೆ ಇರ್ತಾನೆ. ಎಷ್ಟೇ ವೇದಾಂತವನ್ನು ಶ್ರವಣ ಮಾಡಿದರೂ, ಅದರ ಕುರಿತು ಪ್ರವಚನ ಮಾಡಿದರೂ
ಇವುಗಳ ಮೇಲಿನ ಹಂಬಲ ಪೂರ್ಣವಾಗಿ ಹೋಗೋದಿಲ್ಲ. ಇದೆಲ್ಲ ಹೋಗುವುದು ಲಿಂಗದೇಹವು ಭಗ್ನ ಆದಮೇಲೆ ಮಾತ್ರ. ಅಲ್ಲಿಯವರೆಗೆ ಇವೆಲ್ಲ ಅವನಿಗಿದ್ದೇ ಇರ್ತವೆ. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ ಪಾಂಡವರ ಬಗ್ಗೆ ವರ್ಣನೆ ಮಾಡ್ತಾರೆ. ಪಾಂಡವರಿಗೂ ಮುಕ್ತರಿಗೂ ಇದ್ದ ವ್ಯತ್ಯಾಸ ಎಷ್ಟು? ಬಹಳ ಕಡಿಮೆ ಅಂತ. ಪಾಂಡವರಿಗೆ ಲಿಂಗದೇಹ ಇದೆ, ಮುಕ್ತರಿಗೆ ಲಿಂಗದೇಹ ಇರುವುದಿಲ್ಲ ಅಂತ ಅಷ್ಟೇ ವ್ಯತ್ಯಾಸ. ಅವರೆಲ್ಲ ಈಗ ಹೆಚ್ಚು ಕಡಿಮೆ ಮುಕ್ತರಾದಂತೆ ಅಂತ ಒಂದು ಪುರಾಣ ಪಾಂಡವರ ಮಹಿಮೆಯನ್ನು ವರ್ಣನೆ ಮಾಡ್ತದೆ. ಅಂಥ ಪಾಂಡವರಿಗೂ ಕೂಡ ತಾವು ರಾಜ್ಯವನ್ನು ಕಳ್ಕೊಂಡು ಕಾಡು ಪಾಲಾಗಿದ್ದು, ಅನಿಶ್ಚಿತವಾದ ಸ್ಥಿತಿಗಳಿಗೆ ತಮ್ಮನ್ನು ಒಡ್ಡಿಕೊಂಡದ್ದು, ಅದು ತುಂಬ ದುಃಖ ಮಾಡಿತ್ತು ಅವರಿಗೆ. ಹೀಗಿದು ಸಂಸಾರದಲ್ಲಿರುವವರು ಎಲ್ಲಿಗೂ ಕೂಡ ಇಂಥದೊಂದು ಸ್ಥಿತಿ ಇದ್ದಿದ್ದೆ. ಮತ್ತೆ ಸಂಸಾರದಲ್ಲಿ ಅವರು ಹುಟ್ಟಿ ಬಂದಾಗ ಸುಖ ದುಃಖವನ್ನೆಲ್ಲವನ್ನೂ ಪಡೀಲಿಕ್ಕೆ ಬೇಕಾದಂಥ ಪ್ರಾರಬ್ಧ ಕರ್ಮಗಳನ್ನು ಮಾಡಿಯೇ ಇರ್ತಾರೆ. ನಮಗೆ ಕೇವಲ ದುಃಖ ಬಂದಿದೆ ಅಂತ ನಾವು ಚಡಪಡಿಸ್ಬೇಕಾಗಿಲ್ಲ. ಸುಖ ಬಂದಿದೆ ಅಂತ ಮೈ ಮರೆತು ಅದರಲ್ಲೇ ಮುಳುಗುವುದು ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ, ವಿವೇಕದ ಲಕ್ಷಣ ಅಲ್ಲ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ ಮಹಾಭಾರತ ಹೇಳುವಂತೆ ನಮ್ಮ ಅನಾದಿ ಕಾಲದ ಈ ಜೀವನದಲ್ಲಿ, ಅನಾದಿ ಕಾಲದ ಜೀವನ ಅಂತ ನಾನು ಹೇಳುವುದು ಸೃಷ್ಟಿಗೆ ಜೀವ ಬಂದಾಗಿನಿಂದ ಅನ್ನೋ ದೃಷ್ಟಿಯಿಂದ ಅಷ್ಟೆ. ಜೀವ ಅನಾದಿ ಹೌದು, ಆದರೆ ಅವನಿಗೆ ದೇಹಗಳು ಬರ್ಲಿಕ್ಕೆ ತೊಡಗಿದ್ದು ಈ ಸೃಷ್ಟಿಯಲ್ಲಿ ಸುಮಾರು 195 ಕೋಟಿ ವರ್ಷಗಳ ಹಿಂದೆ ಅವನಿಗೆ, ಜೀವರಿಗೆ, ನಮಗೆಲ್ಲರಿಗೂ ಕೂಡ ಈ ಒಂದು ಸೃಷ್ಟಿಯಲ್ಲಿ ಬರುವಂತಹ ಯೋಗ ಬಂದಿತ್ತು. ನಾನಿದನ್ನು ಮನುಷ್ಯರಿಗೆ ಹೇಳಿದ್ದು, ದೇವತೆಗಳು ಮೊದಲಾದ ಅನೇಕ ಕಲ್ಪದಲ್ಲಿ ಬದುಕುವವ್ರ ಬಗ್ಗೆ ನಾನೇನು ಹೇಳ್ತಿಲ್ಲ. ಈ 195 ಕೋಟಿ ವರ್ಷಗಳಲ್ಲಿ ಅನೇಕ ಪ್ರಾಣಿಗಳ, ಪಕ್ಷಿಗಳ, ಮನುಷ್ಯನ ಜೀವನವನ್ನೆಲ್ಲ ಅವನು ಕಳೆದೇ ಇರ್ತಾನೆ. ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಆ ವಿಷಯ ಬಂದಿದೆ, ನಾವು ಅದನ್ನು ಈ ಹಿಂದೆ ನೋಡಿದ್ದೇವೆ. ನನಗೆ ಆ ಪ್ರಸಂಗವನ್ನು ಎಷ್ಟು ಬಾರಿ ಮೆಲುಕು ಹಾಕಿದ್ರು ಕೂಡ ಸಮಾಧಾನ ಆಗೋದಿಲ್ಲ, ಅದಕ್ಕಾಗಿ ಅದನ್ನು ಹೇಳ್ತಿರ್ತಾನೆ. ವಿವಿಧೈ ಕರ್ಮಭಿಸ್ತಾತ ಪುಣ್ಯಭೋಗೈಶ್ಚ ಕೇವಲೈ. ಅನೇಕ ಕರ್ಮಗಳ ಹಿನ್ನೆಲೆಯಿಂದಾಗಿ ಅನೇಕ ಗತಿಗಳನ್ನು ಈ ಸಾಧಕರು, ಜೀವರು ಪಡಿತಾ ಇರ್ತಾರೆ. ನಕ್ವಚಿತ್ ಸುಖಂ ಅತ್ಯಂತಂ, ಪೂರ್ಣವಾಗಿ ಸುಖ ಅಂತೂ ಇರೋದಿಲ್ಲ, ಪೂರ್ಣವಾಗಿ ದುಃಖವೂ ಇರೋದಿಲ್ಲ. ಸ್ಥಾನಾತ್ ಭ್ರಂಶಃ, ಯಾವುದೋ ಏರಿದ ಎತ್ತರದಿಂದ ಆಕಸ್ಮಿಕವಾಗಿ ಕೆಳಗೆ ಬೀಳುವುದು, ದುರಾಸೆಗೆ ಮೋಹಕ್ಕೆ ಬಲಿಯಾಗಿ ಏನೇನೋ ಮಾಡುವುದು, ಪುನಃ ಪುನಃ ಮರಣಂ ಜನ್ಮ ಚೈವ ಪುನಃ ಪುನಃ. ಆಹಾರ ವಿವಿಧ ಭುಕ್ತಾ, ಅನೇಕ ಬಾರಿ ಉಪವಾಸ ಇರುವ ಪ್ರಸಂಗಗಳು ಬಂದಿರ್ತವೆ ಜೀವನಿಗೆ. ನಾನಾ ಥರದ ಆಹಾರಗಳನ್ನು ಸ್ವೀಕಾರ ಮಾಡಿರ್ತಾನೆ. ಯಾವುದೋ ಪ್ರಾಣಿಯ ಪಕ್ಷಿಯ ಶಿಶುವಾಗಿ ನಾನಾ ಥರದ ತಾಯಂದಿರ ಎದೆಹಾರನ್ನು ಕುಡಿದಿರ್ತಾನೆ. ಅನೇಕ ತಾಯಂದಿರನ್ನು ನೋಡಿರ್ತಾನೆ, ಅನೇಕ ತಂದೆಯಂದಿರನ್ನು ನೋಡಿರ್ತಾನೆ. ಸುಖಗಳನ್ನು ಅನೇಕ ರೀತಿಯಾಗಿ, ದುಃಖಗಳನ್ನು ಅನೇಕ ರೀತಿಯಾಗಿ ಕಂಡಿರ್ತಾನೆ. ನಾನು ಅಂದುಕೊಳ್ಳುವುದಿದೆ, ಪಕ್ಷಿಯಾಗಿ ಸುಖದ ಎತ್ತರವನ್ನು ಕಂಡಿರ್ತಾನೆ. ಮಾನವ ಜನ್ಮದಲ್ಲಿ ಸುಖ ಪಡೆಯಲಿಕ್ಕೆ, ಅದರಲ್ಲಿಯೂ ಸ್ತ್ರೀ ಗಂಡು ಹೆಣ್ಣುಗಳ ನಡುವಿನ ಸುಖಕ್ಕೆ ಒಂದು ಮರ್ಯಾದೆ ಇರ್ತದೆ, ಒಂದು ಸೀಮಾ ಇರ್ತದೆ. ಪ್ರಾಣಿಗಳಾಗಿ, ಪಕ್ಷಿಗಳಾಗಿ ಯಾವುದೇ ಸೀಮಾ ಇಲ್ಲದೇ ಸುಖದ ಎತ್ತರವನ್ನು ಕಂಡಿರ್ತಾನೆ ಪಕ್ಷಿಯಾಗಿ. ಜಲಚರವಾಗಿ ಸುಖದ ಆಳವನ್ನು ಕಂಡಿರ್ತಾನೆ. ಸುಖದ ಅಗಲ, ಎತ್ತರ ಹೀಗೆಲ್ಲವೂ ಅವನಿಗೆ ಗೊತ್ತಿರ್ತದೆ. ಅನೇಕ ಸಂತಾನಗಳಿಗೆ ತಾನು ಕಾರಣ ಆಗಿರ್ತಾನೆ. ಆಪ್ತರಾದವರನ್ನು ಕಳ್ಕೊಂಡಿರ್ತಾನೆ. ಅಪ್ರಿಯರಾದವ್ರ ಜೊತೆಗೆ ಬದುಕುವ ಪ್ರಸಂಗ ಬಂದಿರ್ತದೆ. ಸಂಪತ್ತನ್ನು ಕಳ್ಕೊಂಡಿರ್ತಾನೆ. ಅನೇಕ ಥರದ ಅವಮಾನಗಳನ್ನು, ಕಷ್ಟಗಳನ್ನು ನಾವು ಸಮಾಜದ ಮೂಲಕ, ರಾಜರ ಮೂಲಕ, ಕಳ್ಳರ ಮೂಲಕ, ದರೋಡೆಕೋರರ ಮೂಲಕ ಪಡ್ಕೋಬೇಕಾಗಿರ್ತದೆ. ಮನಸ್ಸಿಗೆ, ಶರೀರಕ್ಕೆ ಅನೇಕ ಥರದ ದಾರುಣವಾದ ವೇದನೆಗಳಾಗಿರ್ತವೆ. ಎಷ್ಟೋ ಬಾರಿ ಯಾರ ಕೈಯಿಂದಲೋ ನಾವು
ಸಾವಿಗೆ ಅವಮಾನಕ್ಕೆ ಒಳಗಾಗಿರ್ತೇವೆ, ನರಕಕ್ಕೆ ಹೋಗಿರ್ತೇವೆ. ಮುಪ್ಪು ಸಾವು ಯಾವುದೂ ನಮಗೆ ಹೊಸದಲ್ಲ, ಹಿಂದೆ ಅನೇಕ ಬಾರಿ ಆಗಿ ಹೋಗಿದೆ. ಲೋಕೇಸ್ಮಿನ್ ಅನುಭೂತಾನಿ ದ್ವಂದ್ವಜಾನಿ, ನಮ್ಮ ಸತ್ಕರ್ಮಗಳು ಮತ್ತು ದುಷ್ಕರ್ಮಗಳು ಇವೇ ದ್ವಂದ್ವಗಳು. ಅದರ ಕಾರಣದಿಂದಾಗಿ ಈ ಥರದ ಅನೇಕ ಜನ್ಮಗಳನ್ನು ನಾವು ತಡೆಯುವ ಪ್ರಸಂಗ ಬರ್ತದೆ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳುವ ಮಾತು, ಈ ಥರ ಜಗತ್ತಿನಲ್ಲಿ ಹಿಂದೆ ಆಗಿದ್ದನ್ನೆಲ್ಲ ನಾನು ನೆನಪು ಮಾಡಿಕೊಂಡು ಈಗ ಒಂದು ಸಮಸ್ಥಿತಿಯನ್ನು ಪಡೆದಿದ್ದೇನೆ ಅಂತ. ಅಲ್ಲಿ ಆ ಗುರುವಾದವನ್ನು ತನ್ನ ಶಿಷ್ಯನಿಗೆ ಹೇಳುವ ಮಾತದು. ತತಃ ಸಿದ್ಧಿರಿಯಂ ಪ್ರಾಪ್ತ ಪ್ರಸಾದಾದ ಆತ್ಮನೋ ಯಥಾ ನಾಹಂ ಪುನರಿಗಹಾಗಂತ ಲೋಕಾನಾಂ ಆಲೋಕಯಾಮ್ಯಹಂ. ಇಲ್ಲಿ ತಥೋ ಸಿದ್ಧಿರಿಯಂ ಪ್ರಾಪ್ತ ಅಂತ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಬಂದಿದೆಯಲ್ಲ, ಆ ಸಿದ್ಧಿ ಅಂತ ಬಂದಿರುವುದನ್ನು ಇಲ್ಲಿ ಪ್ರಸಿದ್ಧ ಎಂಬ ಭಾಗವತದ ಮಾತಿಗೆ ತಳಕು ಹಾಕಬೇಕು ಅಂತ ಅನಿಸಿದ್ದಕ್ಕಾಗಿ ಆ ಭಾರತದ ಶ್ಲೋಕಗಳನ್ನು ಕೂಡ ನಾನು ತಮ್ಮ ಮುಂದೆ ಹೇಳ್ಕೊಂಡೆ. ಇಷ್ಟು ದೊಡ್ಡ ಪ್ರಮಾಣದ ಕರ್ಮದ ಹಿನ್ನೆಲೆ ನಮಗಿರೋದ್ರಿಂದ ಭಗವಂತ ನಮಗೆ ಯಾಕೆ ಸುಖ ಕೊಡ್ತಿಲ್ಲ, ಭಗವಂತ ನಮ್ಮನ್ನು ಯಾಕೆ ಹೀಗೆ ಪರಿಪರಿಯಾಗಿ ಪೀಡಿಸ್ತಾ ಇದ್ದಾನೆ ಅಂತ ನಾವು ಆಲಾಪ ಮಾಡುವುದಕ್ಕೆ, ವಿಲಾಪ ಮಾಡುವುದಕ್ಕೆ, ಭಗವಂತನನ್ನ ಅವನ ಈಶ್ವರತ್ವವನ್ನು ಹೀಗಳೆಯುವುದಕ್ಕೆ ಏನು ಕಾರಣ ಇಲ್ಲ. ಅದೆಲ್ಲವನ್ನೂ ಭಗವಂತ ಕೊಟ್ಟೇ ಕೊಡ್ತಾನೆ. ಮೋಕ್ಷವನ್ನು ಕೊಡುವುದಲ್ಲ, ಇದನ್ನೂ ಕೊಟ್ಟೇ ಕೊಡ್ತಾನೆ. ಮತ್ತೆ ಅವನು ಸಾಧಕರನ್ನ ಯಾವುದೇ ಜನ್ಮದಲ್ಲಿ ಹುಟ್ಟಿಸಿದ್ರೂ ಕೂಡ ಭಾವಸ್ವಭಾವ ವಿಹಿತಸ್ಯ, ಆತನ ಭಕ್ತನ ಮೂಲ ನೆಲೆ ಸೆಲೆ ಅಂದರೆ ಭಕ್ತಿ, ಅದನ್ನು ಇಟ್ಕೊಂಡೇ ಹುಟ್ಟಿರ್ತಾನೆ. ಭಕ್ತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರಬಹುದು, ಆದರೆ ಆ ಭಗವಂತನ ಭಕ್ತಿ ನಾಶ ಆಗುವುದಿಲ್ಲ, ಆಗಬಾರದು. ಭಾಗವತದಲ್ಲಿ ಹಾಗೊಂದು ಮಾತಿದೆ, ತನ್ನ ಸಮಾಧಿಶೋಪಾಯಂ ಏನತೆ ಚರಣಾಂಚಯೋ ರತಿರ್ ಯಥಾ ನ ವಿರಹೇತ್ ಅಪಿ ಸಂಸರತಾಮಿಹ ಅಂತ. ತುಂಬ ಸುಂದರವಾದ ಮಾತು. ಭಗವಂತನೇ ಅಂಥದ್ದು ಉಪಾಯವನ್ನು ನನಗೆ ನೀನೇ ಹೇಳಿಕೊಡು ಅಂತ ಕೇಳ್ಕೊತಾ ಇದ್ದಾನೆ ಭಕ್ತ. ಅಪಿ ಸಂಸರತಾಮಿಹ, ಸಂಸಾರದಲ್ಲಿ ಅನೇಕ ಜನ್ಮಗಳನ್ನು ದಾಟಿ ಬಂದಿದ್ದೀವಿ, ಮುಂದೂ ಅನೇಕ ಜನ್ಮಗಳನ್ನು ದಾಟುವವರಿದ್ದೇವೆ, ಅನೇಕ ಥರದ ಸುಖ ದುಃಖಗಳನ್ನು ಕಂಡಿದ್ದೀವಿ, ಈಗಲೂ ಕಾಣ್ತಾ ಇದ್ದೇವೆ. ಇದೆಲ್ಲದರ ನಡುವೆ ಆ ಭಗವಂತನ ಪಾದಗಳ ಒಂದು ಸ್ಮರಣ, ಭಗವಂತನ ಶ್ರವಣ ಮನನದಲ್ಲಿ ಆಸಕ್ತಿ, ಧ್ಯಾನದಲ್ಲಿ ಆಸಕ್ತಿ, ಅದು ನಮಗೆಂದು ತಪ್ಪದೇ ಹೋಗಲಿ. ವಿಶೇಷವಾಗಿ ಕೆಲವು ಬಾರಿ ಸುಖಕ್ಕೆ, ತೀವ್ರವಾದ ಸುಖವನ್ನು ಕಂಡಾಗಲೂ ಮನುಷ್ಯ ಮೈ ಮರೆತು ಬಿಡ್ತಾನೆ, ಅಹಂಕಾರ ಪಟ್ಟು ಬಿಡ್ತಾನೆ. ತನ್ನಂಥ ಸುಖಿ ಯಾರು ಅಂತ ಅಂದ್ಕೊಂಡು ಭಗವಂತನ ಅಸ್ತಿತ್ವವನ್ನೇ ಮರೀತಾನೆ. ತೀವ್ರವಾದ ದುಃಖಕ್ಕೊಳಗಾಗೋದು ಕೂಡ, ಇಷ್ಟೆಲ್ಲ ನಾನು ಈ ಧರ್ಮ ಕರ್ಮ ಇತ್ಯಾದಿಗಳನ್ನು ಮಾಡಿದ್ರಿಂದ ಏನು ಲಾಭ ಆಯಿತು ಅಂತ ಆವಾಗಲೂ ಭಗವಂತನನ್ನು ಮರೆಯುವ ಸಾಧ್ಯತೆ ಇರ್ತದೆ. ಆದರೆ ಹಾಗೆ ಮರೆಸಬೇಡ, ನಿನ್ನನ್ನು ಮರೆಸಬೇಡ, ನಿನ್ನ ಪಾದಕಮಲಗಳ ಎಚ್ಚರ ಒಂದು ಯಾವತ್ತೂ ನನಗಿರಲಿ ಅಂತ ಭಗವಂತ ಅವನನ್ನು ಭಾಗವತದ ಮುಂದೆ ಬರುವ ಶ್ಲೋಕದಲ್ಲಿ ತನ್ನ ಸಮಾಧಿಶ ಉಪಾಯ, ಆ ಉಪಾಯವನ್ನು ನೀನೇ ಹೇಳಿಕೊಡು ಅನ್ನೋ ಮಾತಿನಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಅದರ ಫಲಶ್ರುತಿ ಕಾಣ್ತೇವೆ. ಎಲ್ಲಿ ಹುಟ್ಟಿಸಿದ್ರೂ ಭಾವಸ್ವಭಾವ ವಿಹಿತಸ್ಯ, ಅಂತರಂಗದಲ್ಲಿ ಭಕ್ತಿಯ ಸೆಲೆ ತಪ್ಪದಂತೆ ನೋಡಿಕೊಳ್ತಾನೆ ಭಗವಂತ, ನಾವು ಪ್ರಾರ್ಥನೆ ಮಾಡಿದರೆ. ತುಂಬ ಸುಂದರವಾದ ಮಾತದು. ಅಂಥ ಭಗವಂತನಿಗೆ ಸತಃ ಆಚಾರ್ಯ ಹೇಳ್ತಾರೆ, ಭಾವಸ್ವಭಾವ ಅಂದರೆ ಭಕ್ತಿ ಸ್ವಭಾವ ಅಂತ ಅರ್ಥ. ತಥಾ ಭಕ್ತಿ ಸ್ವಭಾವತ್ವೇನ, ಭಕ್ತಿ ಸ್ವಭಾವವುಳ್ಳವನಾಗಿ ನಿರ್ಮಿತನಾಗಿದ್ದಾನೆ ಈ ಜೀವ. ಜೀವನನ್ನ ಒಂದು ದೇಹ ಕೊಟ್ಟು, ತಂದೆ ತಾಯಿದ್ದರಿಂದ ದೇಹ, ಅದರೊಳಗೆ ಅನಿರುದ್ಧ ದೇಹ, ಅದರೊಳಗೆ ಲಿಂಗದೇಹ ಇತ್ಯಾದಿ ಎಲ್ಲ ಇತ್ಯಾದಿ ಇಟ್ಟು ಅವನನ್ನು ಈ ಸಂಸಾರಕ್ಕೆ ಕಳಿಸಿದ್ದಾನೆ ಭಗವಂತ. ಆತನಿಗೆ ಮೂಲತಃ ಒಂದು ಸ್ವರೂಪ ಶರೀರ ಇದೆ, ಅದರ ಹೊರಗೊಂದು ಲಿಂಗದೇಹವು ಅನಾದಿ ಕಾಲದಿಂದ ಇದೆ, ಅದರ ಹೊರಗೆ ಅನಿರುದ್ಧ ದೇಹ, ಅದರ ಹೊರಗೆ ಭೌತ ದೇಹ ಇದೆ, ತಂದೆ ತಾಯಿಯಿಂದ ಬಂದ ದೇಹ ಇದೆ. ಈ ಎಲ್ಲ ದೇಹಗಳನ್ನ ಕೊಟ್ಟು ಆತನ ವ್ಯಕ್ತಿತ್ವವನ್ನು ಕೆತ್ತಿ ಕಟೆದು ಆತನನ್ನು ಈ ಸಂಸಾರಕ್ಕೆ ಕಳಿಸಿದ್ದಾನೆ. ತುಂಬ ಸುಂದರವಾದ ಮಾತದು. ತಥಾ ನಿರ್ಮಿತಸ್ಯ ಅಂತ. ಹಾಗೆ ನಮ್ಮ ವ್ಯಕ್ತಿತ್ವವೇ ಹಾಗೆ ನಿರ್ಮಿತ ಆಗಿದೆ. ಅದರೊಳಗೆ ಭಕ್ತಿಯ ಸೆಲೆ ತಪ್ಪದಂತೆ ಭಗವಂತ ಒಂದು ವರತೆಯನ್ನು ಇಟ್ಟಿದ್ದಾನೆ.
ಅಂಥ ಸತ್ಪುರುಷನಿಗೆ ಪ್ರಸಿದ್ಧ ಕಣ್ಣಿಗೆ ಕಾಣುವವನು ಈ ಭಗವಂತ. ಕಣ್ಣಿಗೆ ಕಾಣುವ ಪ್ರಸಂಗ ಅಂತೂ ಬಂದಾಗಂತೂ ಬಹಳ ಸಂತೋಷವೇ ಆಯಿತು. ಕಣ್ಣಿಗೆ ಇನ್ನೂ ಕಂಡಿಲ್ಲ, ಇನ್ನೂ ದೂರ ಇದೆ ಅಂತಾದಾಗಲೂ ಕೂಡ ಕ್ರಮವಾಗಿ ಸಾಧಕ ಎತ್ತರಗಳನ್ನು ಏರುವಾಗ ಆ ಸಮಸ್ಥಿತಿಯನ್ನು ತಲುಪ್ತಾರೆ. ತತಃಸಿದ್ಧಿರಿಯಂ ಪ್ರಾಪ್ತ ಅಂತ ಮಹಾಭಾರತ ಹೇಳುವುದು ಅದನ್ನೇ. ಆತ್ಮನ ಭಗವಂತನ ಅನುಗ್ರಹದಿಂದ ಆ ಸಿದ್ಧಿಯನ್ನು ಪಡೆದಿರ್ತಾನೆ. ಇಲ್ಲೂ ಕೂಡ ಪ್ರಸಿದ್ಧ ಅನ್ನುವ ಶಬ್ದವೇ ಬಂದಿದೆ. ಅವನಿಗೆ ಇವನು ಪ್ರಸಿದ್ಧನಾಗ್ತಾನೆ ಭಗವಂತ, ಕರತಲಾಮಲಕದಂತೆ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳುವುದು ಅದನ್ನೇ. ಹೀಗೆ ಭಗವಂತನ ಸಾಕ್ಷಾತ್ಕಾರ ಆದಮೇಲೆ ಆ ಸಾಕ್ಷಾತ್ಕಾರವನ್ನು ಪಡೆದ ಜೀವ ಐಹಿಕ ಕಾಮನೆಗಳನ್ನು ಬಯಸಿ ಏನಾದರೂ ಭಕ್ತಿ ಮಾಡಿದ್ರೆ ಆವಾಗ ಆ ಐಹಿಕ ಕಾಮನೆಗಳನ್ನು ಕೊಡ್ತಾನೆ. ಆದರೆ ಅಲ್ಲೊಂದು ಸಂಗತಿ ಇದೆ. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷೋತ್ತಮ ಅಂತ ಭಾಗವತದಲ್ಲಿ ಒಂದು ಕಡೆ ಬಂದಿತ್ತು. ನಿಮಗೆ ಯಾವುದೇ ಕಾಮವಿರಲಿ ಅಥವಾ ಎಲ್ಲ ಕಾಮನೆಗಳೂ ಇರಲಿ, ಯಾವುದೇ ಕಾಮನೆ ಇಲ್ಲದೇ ಇದ್ರೂ, ಮೋಕ್ಷವೆಂಬ ಕಾಮನೆ ಒಂದೇ ಇದ್ರೂ, ಅಕಾಮ ಕಾಮವೇ ಇಲ್ಲ, ಸರ್ವಕಾಮ ಎಲ್ಲ ಬಯಕೆಗಳೂ ಇವೆ, ಅಥವಾ ಮೋಕ್ಷದ ಬಯಕೆ ಒಂದೇ ಇದೆ ಅಂತಾದರೂ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷೋತ್ತಮ. ತೀವ್ರವಾದ ಭಕ್ತಿ ಯೋಗದಿಂದ ನಮ್ಮ ಇಡೀ ಜೀವನವನ್ನು ಭಗವಂತನ ಪಾದಕಮಲಗಳ ಆರಾಧನೆಗೆ ಮೀಸಲಾದ ಯಜ್ಞ ಅಂತ ಭಾವಿಸಬೇಕು. ಹಾಗೆ ಸ್ವಾಭಾವಿಕವಾದ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡಿದರೆ ಕಥಂ ಏಕಮೇವ ಪುರುಷಾರ್ಥಂ ದದ್ಯಾತ್, ಒಂದೇ ಮೋಕ್ಷವೆಂಬ ಒಂದೇ ಪುರುಷಾರ್ಥವನ್ನು ಹೇಗೆ ಕೊಡ್ತಾನೆ. ಸಂಸಾರದಲ್ಲಿ ನಾವು ಪುಣ್ಯ ಮತ್ತು ಪಾಪ ಎರಡನ್ನೂ ಮಾಡಿರೋದ್ರಿಂದ ಕೆಲವೊಂದು ಬಾರಿ ಸತ್ಕರ್ಮಗಳನ್ನು ಅನುಲಕ್ಷಿಸಿ ಸುಖ ಕೊಡ್ತಾನೆ, ದುಷ್ಕರ್ಮಗಳನ್ನು ಅನುಲಕ್ಷಿಸಿ ದುಃಖವನ್ನು ಕೊಡ್ತಾನೆ. ಅಂತೂ ಈ ದೇಹದಲ್ಲಿ ಯಾವತ್ತೂ ಕೂಡ ಭಗವಂತ ಇದ್ದೇ ಇರ್ತಾನೆ. ದೇಹ ನಷ್ಟ ಆದರೂ ಜೀವ ಮುಂದೆ ಹೋಗ್ತಾನೆ, ಇನ್ನೊಂದು ದೇಹವನ್ನು ಅರಸ್ತಾನೆ, ಆ ದೇಹದಲ್ಲಿ ಹುಟ್ಟುತ್ತಾನೆ. ಆತನ ಜೊತೆಗೆ ಭಗವಂತನೂ ಇದ್ದೇ ಇರ್ತಾನೆ. ಇರುವ ಭಗವಂತ ಆತನ ಎಲ್ಲ ಕರ್ಮಗಳ ಹಿನ್ನೆಲೆಗಳನ್ನು ಕೂಡ ತಿಳಿದವನೇ ಆಗಿದ್ದಾನೆ. ತಿಳಿದು ಆತನಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಭಾವೋ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಪಿ ಚಾದರಃ ಅಂತ ಒಂದು ಕೋಶವನ್ನು ಕೂಡ ಆಚಾರ್ಯರು ಉದ್ಧಾರ ಮಾಡ್ತಾರೆ. ಭಾವಸ್ವಭಾವ ಅಂತಿದೆ, ಅಂದರೆ ಭಕ್ತಿ ಸ್ವಭಾವ ಅಂತ ಅರ್ಥ. ಭಾವ ಎಂಬ ಶಬ್ದಕ್ಕೆ ಭಕ್ತಿ ಅನ್ನುವ ಅರ್ಥ ಎಲ್ಲಿದೆ ಅಂತ ನಮಗೆ ಪ್ರಶ್ನೆ ಬಂದರೆ, ಭಾವ, ಭಕ್ತಿ, ಪ್ರಣಾಮ, ಪ್ರಾವಣ್ಯ, ಆದರ ಇವೆಲ್ಲವೂ ಕೂಡ ಸಮಾನ ಅರ್ಥಕ ಶಬ್ದಗಳು. ಅಲ್ಲಿ ಗಮನಿಸಬೇಕು. ಪ್ರಣಾಮ ಅಂದರೆ ನಮಸ್ಕಾರ ಮಾಡೋದು ಅಂತಲೂ ಅರ್ಥ ಇದೆ. ನಮೋ ಪ್ರಹ್ವತ್ವೇ ಶಬ್ದ ಐತೆ, ಬಾಯಿಯಿಂದ ಸ್ತೋತ್ರ ಮಾಡುವುದು, ಮನಸ್ಸಿನಿಂದ ಅಥವಾ ದೇಹದಿಂದ ಭಗವಂತನಿಗೆ ಬಗ್ಗುವುದು, ಇವೆರಡೂ ಅರ್ಥ ಇದೆ. ಅಂತೂ ಪ್ರಣಾಮದಲ್ಲೇ ಭಕ್ತಿ ಅನ್ನೋದನ್ನು ಸೇರಿಕೊಂಡು ಬಿಟ್ಟಿದೆ. ಯಾದವಾರ್ಯರ ವ್ಯಾಖ್ಯಾನಕ್ಕೂ ವಿಜಯಧ್ವಜರ ವ್ಯಾಖ್ಯಾನಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಕೇವಲ ಮೋಕ್ಷವೆಂಬ ಪುರುಷಾರ್ಥವನ್ನು ಕೊಡ್ತಾನೆ ಮಾತ್ರ ಅಲ್ಲ, ಐಹಿಕ ಫಲಗಳನ್ನೂ ಕೊಡ್ತಾನೆ ಅಂತ ಯಾದವಾರ್ಯರ ವ್ಯಾಖ್ಯಾನ. ಮೋಕ್ಷವನ್ನು ಕೊಡ್ತಾನೆ ಅನ್ನೋದು 42ನೇ ಶ್ಲೋಕದಲ್ಲಿ ಬಂದಿದೆ. 49ನೇ ಈ ಶ್ಲೋಕದಲ್ಲಿ ಐಹಿಕ ಫಲಗಳನ್ನೂ ಕೊಡ್ತಾನೆ ಅಂತ ಬಂದಿದೆ ಅಂತ ಅವರ ವ್ಯಾಖ್ಯಾನ. ವಿಜಯಧ್ವಜರ ವ್ಯಾಖ್ಯಾನ ಹಾಗಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವ ಶ್ರೇಯಸ್ಸುಗಳಿಗೆ ಅವನು ಸ್ವಾಮಿ ಮಾತ್ರ ಅಲ್ಲ, ಕೇವಲ ನಿಯಂತ್ರಕ ಮಾತ್ರ ಅಲ್ಲ, ದಾತಾನೂ ಕೂಡ ಆಗಿದ್ದಾನೆ ಅಂತ ಅರ್ಥ ಬರೆದಿದ್ದಾರೆ. ಅಥವಾ ಕೇವಲ ಧರ್ಮವನ್ನು, ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥವನ್ನು ಕೊಡುವುದನ್ನು ಮಾತ್ರ ಅಲ್ಲ, ಕೆಲವು ಬಾರಿ ಅಧರ್ಮ ಮೊದಲಾದ ಅಪುರುಷಾರ್ಥಗಳನ್ನೂ ಕೊಡ್ತಾನೆ. ನಮ್ಮ ಸಾಧನೆಗೆ ಒಂದು ಹಿನ್ನಡೆಯನ್ನು ಮಾಡುವವನು ಅವನೇ ಅಪುರುಷಾರ್ಥ ಅಂತ ಅನ್ನೋದು. ಸಾಧನೆಗೆ ಮುನ್ನಡೆಯ ಮಾರ್ಗವನ್ನು ತೋರಿಸುವವನು ಅವನೇ. ಎರಡವನ್ನೂ ಹೀಗೆ ಅವನು ಮಾಡ್ತಾ ಇರ್ತಾನೆ ಅಂತ ಅವರ ತಾತ್ಪರ್ಯ ಆಗ್ತದೆ. ಶ್ಲೋಕದಲ್ಲಿ ಶ್ರೇಯಸಾಮಪಿ ಅಂತಿದೆಯಲ್ಲ, ಶ್ರೇಯಸ್ಸನ್ನೂ ಕೊಡ್ತಾನೆ ಅಂತ. ಶ್ರೇಯಸ್ಸನ್ನು ಅಂದರೆ ಕೇವಲ ಜ್ಞಾನಿಗಳ ಕಾಮ್ಯಗಳ ಬಯಕೆಗಳನ್ನು ಅವನು ಈಡೇರಿಸ್ತಾನೆ ಅಂತ ಯಾದವಾರ ಅರ್ಥ ಬರೆದಿದ್ದಾರಲ್ಲ, ಹಾಗೆ ಶ್ರೇಯಸ್ ಅನ್ನುವುದಕ್ಕೆ ಕೇವಲ ಐಹಿಕ ಸುಖಗಳು ಅಂತ ಅರ್ಥ ಮಾಡಲಿಕ್ಕೆ ಕಾರಣ ಏನೂ ಇಲ್ಲ. ಶ್ರೇಯಸ್ ಅನ್ನುವುದು ಪಾರತ್ರಿಕ ಸುಖ, ಐಹಿಕ ಸುಖ ಎರಡನ್ನೂ ಒಳಗೊಳ್ಳುವಂಥ ಶಬ್ದ.
ಆದ್ರಿಂದ ಧರ್ಮಾದಿ ಶ್ರೇಯಸ್ಗಳು ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಶ್ರೇಯಸ್ಗಳನ್ನು ಶ್ರೇಯಸ್ ಎಂಬ ಶಬ್ದವನ್ನು ತಗೊಳ್ಬಹುದು. ಯಾದವಾರ ದೃಷ್ಟಿಯಿಂದ ಇಲ್ಲಿ ಮೋಕ್ಷ ಅನ್ನೋದನ್ನು ಬಿಟ್ಟು ಉಳಿದ ಐಹಿಕ ಶ್ರೇಯಸ್ಗಳನ್ನು ಮಾತ್ರ ತಗೊಳ್ಬೇಕಾಗ್ತದೆ. ವ್ಯಾಖ್ಯಾನ ಹೇಗೂ ಮಾಡಬಹುದು, ಆದರೆ ಯಾದವಾರ ಹೇಳಿದಂತೆ ಅನುವಾದ ಇದೆ ಉಳಿದ ಕಡೆ ಎಲ್ಲ ಕಡೆ. ಹಾಗೇ ಅರ್ಥ ಮಾಡಬೇಕು ಅಂತಿಲ್ಲ. ವಿಜಯಧ್ವಜರು ಅರ್ಥ ಮಾಡಿದ್ದೊಂದು ಬೇರೆ ಇದೆ ಅನ್ನೋದು ನಮ್ಮ ಗಮನದಲ್ಲಿ ಇದ್ರೆ ಸಾಕು. ಈ ಭಾವಸ್ವಭಾವ ಅಂತನ್ನೋದಕ್ಕೆ ಅನೇಕ ವ್ಯಾಖ್ಯಾನಕಾರರು ಬೇರೆ ಬೇರೆ ಅರ್ಥ ಮಾಡಿದ್ದಾರೆ. ಭಾವ ಅಂದರೆ ಬ್ರಾಹ್ಮಣಾದಿಗಳು, ಅವುಗಳ ಸ್ವಭಾವ ಅಂದರೆ ಶಮದಮಾದಿ ಸಂಪತ್ತು, ಅದರಿಂದ ಹುಟ್ಟಿದ ಈ ಒಂದು ಸತಃ ಅಂತಿದೆಯಲ್ಲ, ಸ ಶ್ರೇಯಸಾಮಪಿ ವಿಭುರ್ ಭಗವಾನ್ ಯತೋಸ್ಯ ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧ ಅಂತ. ಜೀವನನ್ನು ಹೇಳುವ ಶಬ್ದ ಅಲ್ಲಿಲ್ಲ. ಸತಃ ಸತ್ಪುರುಷಸ್ಯ ಅಂತ ಆಚಾರ ಅರ್ಥ ಬರೆದ ಮೇಲೆ ಅದು ಗೊತ್ತಾಗಬೇಕಾಯ್ತು ನಮಗೆ. ಉಳಿದವರು ಸತಃ ಅಂದರೆ ಸತ್ಕರ್ಮ ಅಂತ ಅರ್ಥ ಮಾಡಿದ್ದಾರೆ. ಭಾವ ಅಂದರೆ ಬ್ರಾಹ್ಮಣಾದಿ ವರ್ಣಾಶ್ರಮಗಳು ಅಂತ ಅರ್ಥ ಬರೀತಾರೆ ವೀರರಾದವರು. ಹೀಗೆ ಒಬ್ಬೊಬ್ಬರದ್ದು ಅರ್ಥ ಸ್ವಲ್ಪ ಬೇರೆ ಬೇರೆನೇ ಇದೆ. ಅವು ಅಷ್ಟೇನು ಸಮಾಧಾನ ಕೊಡೋದಿಲ್ಲ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವಿವರಿಸಿ ಹೇಳಿರುವ ಒಂದು ಅರ್ಥ ತುಂಬ ಸುಂದರವಾಗಿದೆ. ವಿಜಯಧ್ವಜರ ವ್ಯಾಖ್ಯಾನದಂತೆ ಅನಂತ ತೀರ್ಥರ ವ್ಯಾಖ್ಯಾನವೂ ಇದೆ. ಶ್ರೇಯಸಾಮ್ ಅಂದರೆ ಮೋಕ್ಷಾದಿ ಪುರುಷಾರ್ಥಾನ, ಮೋಕ್ಷ ಮೊದಲಾದ 4 ಪುರುಷಾರ್ಥಗಳನ್ನು ಶ್ರೇಯಸ್ ಎಂಬ ಶಬ್ದದಿಂದ ಅವರು ತಗೊಂಡಿದ್ದಾರೆ. ವಿಭು ಅಂದರೆ ಕೊಡ್ಲಿಕ್ಕೆ ಸಮರ್ಥ ಅಂತ ಅದರ ತಾತ್ಪರ್ಯ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತೆ ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನೇ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವ ದೋಷರಾಶಿ ನಾಶ ಮಾಡು ಶ್ರೀ ಶಕೇಶ್ವರ. ಶ್ರೀಕೃಷ್ಣಾರ್ಪಣ ವಸ್ತು.